ಇವತ್ತು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ. ಏನಾಗುತ್ತೆ ಸರ್ ಎಲೆಕ್ಷನ್ ಕಾಂಗ್ರೆಸ್ ಸರ್. ಇಲ್ಲಿ ರಾಜಾ ಅಮರೇಶ್ವರ್ ನಾಯಕ್ MP ಅಲ್ವಾ, ಕೆಲಸ ಮಾಡಿದಾರಾ ಇಲ್ವಾ? ನಥಿಂಗ್ ಸರ್. ಕರೆಂಟ್ ಕೊಡೋರು ನಾವು, ಚಿನ್ನ ಕೊಡೋರು ನಾವು, ಹತ್ತಿ ಕೊಡೋರು ನಾವು, ತೊಗರಿ ಕೊಡೋರು ನಾವು, ಜೋಳ ಕೊಡೋರು ನಾವು, ರೈಸ್ ಕೊಡೋರು ನಾವು. ಏಮ್ಸ್ ಕೊಟ್ಟರೆ ಏಮ್ಸ್ ಕೇಳಿದ್ರೆ ಏಮ್ಸ್ ಕೊಡಲಿಲ್ಲ, ITI ಕೇಳಿದ್ರೆ IIT ಕೊಡಲಿಲ್ಲ. ಏನ್ರಿ ಕೊಟ್ಟಿದಾರ? ಮೋದಿ ಬಂದರೆ ಸ್ವಲ್ಪ ದೇಶ ಸುರಕ್ಷಿತವಾಗಿರ್ತದ, ಜನತೆಗೆ ಎಲ್ಲ ಸ್ವಲ್ಪ ನೆಮ್ಮದಿ ಇರ್ತದೆ. ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಯಾಕೆ ಸಹಾಯ ಐತ್ರಿ ಹೆಣ್ಮಕ್ಳಿಗೆ, ಎಲ್ಲ ಜನಗಳಿಗೆಲ್ಲ ಸಹಾಯ ಐತೆ, ಅದಕ್ಕೆ ಹಾಕ್ತೀವಿ. ಮತ್ತೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ. ವೀಕ್ಷಕರೇ, ನಿಮಗೆಲ್ಲ ಬಿಸಿಲು ನಗರಿ ರಾಯಚೂರಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅನ್ನೋ ಒಂದು ಕುತೂಹಲ ಸಹಜವಾಗಿದ್ದೇ ಇದೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಫಲಿತಾಂಶವೂ ಕೂಡ ಬರುತ್ತೆ. ಈಗ ಇಲ್ಲಿ ಬಿಜೆಪಿಯಿಂದ ಹಾಲಿ MP ರಾಜಾ ಅಮರೇಶ್ವರ್ ನಾಯಕ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್, ಬಹಳಷ್ಟು ವಿದ್ಯಾವಂತರು, ಅವರು ಇಲ್ಲಿ ಕಣದಲ್ಲಿದ್ದಾರೆ. ಹಾಗಾಗಿ ಬಿಗ್ ಫೈಟ್ ಈ ಕ್ಷೇತ್ರದಲ್ಲಿ ಇದ್ದೇ ಇದೆ. ಹಾಗಾಗಿ ಈ ಕ್ಷೇತ್ರದ ಮತದಾರರು ಯಾರ ಪರವಾಗಿ ಹೆಚ್ಚಿನ ಒಲವನ್ನ ಹೊಂದಿದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಮುನಿಯಮ್ಮ ಸರ್. ಈಗ ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಯಾವ್ದು ನೀವು ಹೇಳಿದ್ದು ನಾವು ಹಾಕ್ತೀವಿ. ಈಗ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಬರ್ತಿದೆಯಾ? ಬರ್ತೀವಿ ಸರ್. ಏನೇನು ಬರ್ತಿದೆ ನಿಮ್ಗೆ? ನಮ್ಗೆ ತಿಂಗಳಿಗೆ 2,000 ಬರ್ತಾವ. ನಮ್ಗೆ ರಣ್ಣ ಮಂಡ್ಯ ಗಾಸ 800 ಬರ್ತಾವ. ನಮ್ಗೆ 1100 ಬರ್ಬೇಕು. ಬಸ್ ಫ್ರೀ ಕೊಟ್ಟಾರ? ಕೊಟ್ಟಾರ. ಅಂಥವ್ರಿಗೆ ನಾವು ಸಹಾಯ ಮಾಡ್ತೀವಿ. ಅಂದ್ರೆ ಕಾಂಗ್ರೆಸ್ನವ್ರು ಕೊಟ್ರೆ ಅವ್ರಿಗೆ ಸಹಾಯ ಮಾಡ್ತೀವಿ. ಕಾಂಗ್ರೆಸ್ನವ್ರಿಗೆ ವೋಟ್ ಮಾಡ್ತೀರಿ? ಮಾಡ್ತೀವಿ ಸರ್. ಮತ್ತೆ ಮೋದಿ ಪ್ರಧಾನಿ ಆಗೋದು ಬೇಡ ಆತ ಏನ್ ಮಾಡ್ಯಾನ ನಮ್ಗ? ಆಯ್ತಲ್ಲ, ಈತ ಸಹಾಯ ಮಾಡ್ಯಾನ, ಹಾಕ್ತಿವಿ. ಆಯ್ತು ಸರ್, ಅಷ್ಟೇ. ಕಾಂಗ್ರೆಸ್ನವ್ರಿಗೆ ವೋಟ್ ಮಾಡ್ತೀರಿ? ವೋಟ್ ಮಾಡ್ತೀವಿ. ಆಯ್ತು. ನಾಗಮ್ಮ ರೀ. ನಾಗಮ್ಮ, ಇದು ಬಿಡಿದ್ರ ಚಂದ ಕಾಣಿಸ್ತೀನಿ. ಈಗ ಯಾರು ಬರ್ಬೇಕೀಗ? ನೀವು ಕಾಂಗ್ರೆಸ್ ಬರ್ಬೇಕು, ಬಿಜೆಪಿ ಬರ್ಬೇಕು? ಬಿಜೆಪಿ ಬರ್ಬೇಕ್ರಿ. ಬಿಜೆಪಿ. ಯಾಕೆ ಬಿಜೆಪಿ? ನಮ್ಗೆ ತಿಳಿದಿಲ್ಲ, ನಾನು ಸುಮ್ಮನೆ ಹೇಳ್ತೀವಿ. ಆಯ್ತು. ಹೌದಾ? ಮೋದಿನೋ ಸಿದ್ದರಾಮಯ್ಯನೋ? ಸಿದ್ದರಾಮಯ್ಯ ಮಾಡ್ಯಾನ್ರಿ, ಮತ್ತೆ ಬಸ್ಸು ಫ್ರೀ ಮಾಡ್ಯಾನ. ಯಾಕೆ ನಮ್ಗೆ 2,000 ಹಾಕ್ಯಾನ್ರಿ, ಬಡ ಸಹಾಯ ಮಾಡ್ಯಾನ್ರಿ. ಮತ್ತೆ ನಾವು ಅಷ್ಟೇ ಹೇಳಕತ್ತೀವಿ ನೋಡ್ರಿ. ಅದಕ್ಕೆ ಸಿದ್ದರಾಮಯ್ಯ ಓಟ್ ಮಾಡ್ತೀರಿ? ಅದಕ್ಕೆ ಮಾಡ್ತೀವಿ ನೋಡ್ರಿ. ಮನೆಗಳವ್ರು ಅದಕ್ಕೆ ಹಾಕಂದ್ರೆ ಅದಕ್ಕೆ ಹಾಕ್ತಾರೆ, ಇದಕ್ಕೆ ಹಾಕಂದ್ರೆ ಇದಕ್ಕೆ ಹಾಕ್ತಾರೆ ಅಷ್ಟೇ. ಈಗ ರಾಯಚೂರು ಉದ್ಧಾರ ಆಗೈತಿಲ್ಲ, ಇದು ಅಭಿವೃದ್ಧಿ ಆಗೈತಿಲ್ಲ? ನಮ್ಗೇನು ಗುರ್ತೈತೈತ್ರಿ. ರಸ್ತೆಗಳೆಲ್ಲ ಚಲೋ ಮಾಡ್ಯಾರ? ಚಲೋ ಮಾಡ್ಯಾರ್ರಿ. ಮೊದ್ಲಿನಗಿಂತ ಚಲೋ ಆಗೈತಿ? ನಾವು ಭಾಳ ಬರೋದಿಲ್ರಿ, ಹಿಂಗೆ ಏನೇನು ಕೆಲಸ ಇದ್ರೆ ಬರ್ತಾವ್ರಿ, ಇಲ್ಲಿದ್ರಿಲ್ಲ ರೀ, ಅಷ್ಟೇ ಅಷ್ಟೇ. ಬಟ್ ಸಿದ್ದರಾಮಯ್ಯನವ್ರಿಗೆ ವೋಟ್ ಮಾಡ್ತೀರಿ? ಕಾಂಗ್ರೆಸ್ನವ್ರಿಗೆ? ಹೌದ್ರಿ. ಆಯ್ತು, ಥ್ಯಾಂಕ್ ಯು. ಹೆಸರು? ಮೊಹಮ್ಮದ್ ವಲಿ. ಏನು ಈ ಸರಿ ಸಿಕ್ಕಾಬಡೆ ಬಿಸಿಲಿದೆ ರಾಯಚೂರಲ್ಲಿ, ಎಲೆಕ್ಷನ್ ಹೀಟ್ ಹೆಂಗೈತಿ? ಎಲೆಕ್ಷನ್ ಕಾಂಗ್ರೆಸ್ ಫುಲ್ ಬರೋದು. ಕಾಂಗ್ರೆಸ್ 100% ಗ್ಯಾರಂಟಿ. ಹೆಂಗೆ ಹೇಳ್ತೀರಿ? ಯಾಕಂದ್ರೆ ಎಲ್ಲರಿಗೆ ಚಲೋ ಮಾಡಕತ್ತಾರ. ಏನೇನು ಚಲೋ ಮಾಡ್ಯಾರ? ತಿಂಗಳಾಗಿ 2,000 ರೂಪಾಯಿ ಹೆಣ್ಮಗಳಿಗೆ ಬಿಡಕತ್ತದ, ಕರೆಂಟ್ ಫ್ರೀ ಮಾಡ್ಯಾನ, ಅಕ್ಕಿ ರೊಕ್ಕ ಬರಕತ್ತದ. ಕಾಂಗ್ರೆಸ್ ಸರ್ಕಾರ ಬೆಸ್ಟ್. ಬಿಜೆಪಿ ಏನಿಲ್ಲ, ಬರೀ ಸುಳ್ಳು. ಏನು ಬರೋದಿಲ್ಲ, ಹೋಗೋದಿಲ್ಲ. ಗ್ಯಾಸ್ ರೇಟ್ 450 ರೂಪಾಯಿ ಅಂದರೆ 1150 ಮಾಡಿಬಿಟ್ರು. ಎಲ್ಲ ರೇಟ್ ಜಂಪ್ ಮಾಡಕತ್ತಾರ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ಎಲ್ಲ ರೇಟ್ ಜಂಪ್. ಬಿಜೆಪಿ ನೋ, ಕಾಂಗ್ರೆಸ್ ಎಸ್. ಓಕೆ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಖಾದರ್ ಖಾನ್ ಸರ್. ಏನಾಗುತ್ತೆ ಸರ್ ಎಲೆಕ್ಷನ್ ಕಾಂಗ್ರೆಸ್. ನಿಮ್ಮ ಓಟು ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಬೆಳಿಗ್ಗೆ ಮೊದಲಿಂದ ಕಾಂಗ್ರೆಸ್ಸೇ ಮಾಡಿವಿ. ನಮಗೆ ಓಟ್ ಅಧಿಕಾರ ಯಾವಾಗ ಬಂತಲ್ಲ ಅವಾಗ್ಲಿಂದ ಕಾಂಗ್ರೆಸ್ಸೇ ಒಟ್ಟಿವಿ ನಾವು. ಯಾಕೆ ಬಿಜೆಪಿ ಯಾಕೆ ಬೇಡ? ಬೇಡ, ಏನು ಮಾಡ್ತಾನ, ಏನು ಮಾಡಾಕತ್ತಾನ? ಎಲ್ಲ 50 ವರ್ಷಕ್ಕೆ ಹಿಂದೆ ಹೋಗ್ಯಾನ. ಅಚ್ಚೆ ದಿನ ಅಂತ ಒಳ್ಳೆ ದಿನ ತಂದುಬಿಟ್ಟ, ಎಲ್ಲ ಕೆಟ್ಟ ದಿನ ತಂದುಬಿಟ್ಟ. ಬಡವರು ಎಲ್ಲ ಸಹಾಯಕತ್ತಾರೆ ಇಲ್ಲಿ. ಗ್ಯಾಸ್ ಅಂತ ಕೊಟ್ಟಾರ. 1 ಗ್ಯಾಸ್ ಬರೋದು 3 ಗ್ಯಾಸ್ ಬರೋದು 1 ಗ್ಯಾಸ್ ಬರಾಕತ್ತದ. 1,000 ರೂಪಾಯಿ ಅಂದರೆ ಹೆಂಗೆ? ಬಡವರು ಎಲ್ಲಿ ಹೋಗ್ಬೇಕು, ಎಲ್ಲಿ ದುಡ್ಬೇಕು, ಎಲ್ಲಿ ತಿನ್ಬೇಕು? ಕಾಂಗ್ರೆಸ್ನವ್ರು ಏನು ಮಾಡ್ಯಾರ? ಕಾಂಗ್ರೆಸ್ ಬಂದು ಕಸಿ ಎಲ್ಲ 5 ಇದು ಮಾಡಿದ್ರ ಪ್ರಾಮಿಸ್, ಅದು 5 ಮಾಡ್ಯಾರಲ್ಲ. 2,000 ತಿಂಗಳಿಗೆ ಹಾಕತ್ತಾರ, ರಾಷನ್ ಪೈಸೆ ಹಾಕತ್ತಾರ. ತಿಂಗಳಿಗೆ 1,000 ಮೇಲೆ ಬರಾಕತ್ತದ ಮಂದಿ ಮೇಲೆ. ಎಷ್ಟು 7 ಮಂದಿ ಇದೆ, 8 ಮಂದಿ. ರಾಷನ್ ಫ್ರೀ, ಕರೆಂಟ್ ಫ್ರೀ, ಎಲ್ಲ ಫ್ರೀ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅಂದರೆ ಕರ್ನಾಟಕದಲ್ಲಿ ಫ್ರೀ ಮಾಡ್ಯಾರ. ಈಗ ಸೆಂಟ್ರಲ್ನಲ್ಲಿ ಕೂಡಿದ್ರೆ ಏನು ಮಾಡ್ತಾರ ದೇವರಿಗೆ ಗೊತ್ತು. ಯಾರು ಪ್ರಧಾನಿ ಆಗ್ಬೇಕು ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ಲಿಂದ ಪ್ರಧಾನಿ ಆಗಬೇಕಂದ್ರೆ ನಮಗೆ ರಾಹುಲ್ ಆಗಬೇಕು, ಇಲ್ಲಿದ್ರೆ ಸೀನಿಯರ್ ಲೀಡರ್ ಇದೆಯಲ್ಲ ಖರ್ಗೆ, ಅವ್ರು ಆಗಬೇಕು. ಇಲ್ಲಿ ಯಾರ್ದಾರಿ ಕಾಂಗ್ರೆಸ್ ಅಭ್ಯರ್ಥಿ?
ಎಲ್ಲಿ ಸರ್? ಕಾಂಗ್ರೆಸ್ ಅಭ್ಯರ್ಥಿ ಯಾರದಾರ ಇಲ್ಲಿ? ಇಲ್ಲಿ ನಮ್ಮ ರಾಯಚೂರಿನಲ್ಲಿ ಈಗ ಸದ್ಯ ನಮಗೆ ಇದು ಶಾಲಂ ಅಂತ ಇದ್ದಾರಲ್ಲ ಕುಮಾರ್ ನಾಯಕ್ ಪಿ ಎಂ ಪಿ ಅದೇ MP ಅಭ್ಯರ್ಥಿ ಇದ್ದಾರೆ. ಕುಮಾರ್ ನಾಯಕ್, ಅಮರೇಶ್ವರ್ ನಾಯಕ್ MP. ರೈಟ್, ಬಿಜೆಪಿ ಅವರು ಅಭ್ಯರ್ಥಿ ಯಾರನ್ನ ಗೆಲ್ಲಿಸ್ತೀರಿ? ಹೇಳಕದ್ದೀನಲ್ಲ, ಕಾಂಗ್ರೆಸ್ಗೆ ಓಟ್. ಈಗ ಅಮರೇಶ್ವರ್ ನಾಯಕ್ ಕೆಲಸ ಮಾಡಿಲ್ವಾ? ಇಲ್ಲ, ನನಗೆ ನಗ್ದಂತೂ ಏನು ಮಾಡಿಲ್ಲ ಸರ್. BJP ಅಂತ ಮೊತ್ತ ಏನು ಮಾಡ್ಯಾರ? ಶಿವರಾಜ್ ಪಟೇಲ್ ಬಂದ್ ಕಸಿ ಅಂತ ಏನು ಮಾಡಿದ್ರ? 3 ಸಾಲ ಗೆದ್ದಾರ. 3 ಸಾಲಿನಲ್ಲಿ ಏನನ್ನ ಮಾಡಬೇಕಲ್ಲ, ಆಟೋ ಅವ್ರಿಗೆ ಏನನ್ನ ಮಾಡಬೇಕಲ್ಲ. ಆಟೋ ಅವ್ರಿಗೆ ಅಷ್ಟು ಮಾಡಲ್ಲ ಯಾರು, ಯಾಕೋ ಏನೋ. ಆಟೋ ಅವ್ರದ್ದು ಹಕ್ಕಿಲ್ಲ ಏನು ಓಟು ಹಾಕೋದು? ಅಲ್ಲ, ಕಾಂಗ್ರೆಸ್ ಅವ್ರು ಮಾಡ್ಯಾರನ ಓಟ್? ಇದು 5 ಕೊಟ್ಟಾರ. ಈಗ ಬಂದಿದ್ದು ಮುಂದೆ MP ಆದಮೇಲೆ ಏನು ಕೊಡ್ತಾರೋ ನೋಡೋಣ. ಅದು ಭಾಷಾ ಅಂತೇಳಿ, ನಾನು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತ, ಅರವಿಂದ್ ಕೇಜ್ರಿವಾಲ್ ದೊಡ್ಡ ಫ್ಯಾನ್. ಈ ಸರ್ತ ನಾವು ಕಾಂಗ್ರೆಸ್ ಎಲ್ಲ ಸಮ್ಮಿಶ್ರ ಸರ್ಕಾರ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ವಿ. ಆಮ್ ಆದ್ಮಿ ಪಕ್ಷನೂ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಕಾಂಗ್ರೆಸ್. ಏನೇನು BJP ಏನು ಹೆಲ್ಪ್ ಮಾಡಿಲ್ಲ ನಿಮಗೆ? ನಥಿಂಗ್ ಸರ್, ನನಗೇ ಇಲ್ಲ, ಇಡೀ ಇಂಡಿಯಾಗೆ ಏನು ಮಾಡಲಿಲ್ಲ ಅವರು. ನೌಕರಿ ಕೊಡ್ತಾನೆ ಅಂತೇಳಿ ಹುಡುಗರನ್ನ 2 ಕೋಟಿ ಜನನ್ನ ಒಬ್ಬರು ನೌಕರಿ ಕೊಡಲಿಲ್ಲ. ಪಕೋಡ ತೋಳ ಅಂತ ಡಿಗ್ರಿ ಓದಿದ್ದು ಹುಡುಗರನ್ನ. ಹಾಂ, ಅವ್ರ ಮಕ್ಕಳು ಅಂದರೆ ಕ್ರಿಕೆಟ್ ಪ್ರೆಸಿಡೆಂಟು, ರಾಜ್ಯಕ್ಕೆ ಪ್ರೆಸಿಡೆಂಟು, ಹುಡುಗ ಜನನ್ನೆಲ್ಲ ಏನು ಬೇರೊಬ್ಬರು ಇಲ್ಲ, ಯಾರು ಇಲ್ವಾ? ಅವ್ರವ್ರದ್ದೇ ರಾಜಕಾರಣಿ, ಬೇರೊಬ್ರಿಗೆ ಏನು ಚಾನ್ಸಸ್ ಇಲ್ಲ. ಮತ್ತು ಜಾತಿ ಭೇದ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಷ್ಟು ತನಕ ರೈಚೂನಾಗ ಹೇಗೆಲ್ಲ ಅಣ್ಣ ತಮ್ಮರು ಆದಂಗೆ ಇದೀವಿ ನಾವು. ಈ ಥರ ನಾವು ಇರಬೇಕಂತ ಹೇಳಿದ್ವಿ. ಸಂವಿಧಾನ ಕೆಡಿಸ್ಬೇಕಂತಿದ್ರೆ ಸಂವಿಧಾನ ಉಳಿಸ್ಬೇಕಂದ್ರೆ ಕಾಂಗ್ರೆಸ್ ತರಬೇಕು ಸರ್. ಇಲ್ಲಿ ರಾಜಾ ಅಮರೇಶ್ವರ್ ನಾಯಕ್ MP ಅಲ್ವಾ? ಕೆಲಸ ಮಾಡಿದಾರ ಇಲ್ವಾ? ನಥಿಂಗ್ ಸರ್. ನೋಡಿ, ಹಿಂದೆ ಕೋಟೆ ಇದೆ, ಹಿಂದೆ ಜಸ್ಟ್ ಕೋಟೆ ನೋಡ್ರಿ. ಗುಲ್ಬರ್ಗನಾಗ ಹೋಗಿ ಕೋಟೆ ನೋಡ್ರಿ ಹೆಂಗಿದೆ, ಇಲ್ಲಿನ ಕೋಟೆ ನೋಡ್ರಿ ನೀವು ಹೆಂಗಿದೆ. ನಥಿಂಗ್ ಇಂಪ್ರೂವ್ಮೆಂಟ್. ಕೋಟೆ ಇಲ್ಲ, ನೋಡಲಿಕ್ಕೆ ಒಂದು ವಿಸಿಟಿಂಗ್ ಪ್ಲೇಸ್ ಇಲ್ಲ. ಬಿಸಿಲು ನೆರಳು ಸಾಕ್ತಾರೆ. ಕರೆಂಟ್ ಕೊಡೋರು ನಾವು, ಚಿನ್ನ ಕೊಡೋರು ನಾವು, ಹತ್ತಿ ಕೊಡೋರು ನಾವು, ತೊಗರಿ ಕೊಡೋರು ನಾವು, ಜೋಳ ಕೊಡೋರು ನಾವು, ರೈಸ್ ಕೊಡೋರು ನಾವು. ಏಮ್ಸ್ ಕೇಳಿದ್ರೆ ಏಮ್ಸ್ ಕೊಡಲಿಲ್ಲ, IIT ಕೇಳಿದ್ರೆ IIT ಕೊಡಲಿಲ್ಲ. ಏನು ರೀ ಕೊಟ್ಟಿದ್ದಾರ? ಈಗ 3 ವರ್ಷ ಹತ್ರ ಆಗಲಿ ಬರ್ತಾ ಇದೆ ಸ್ಟ್ರೈಕ್ ಕುಂತು ಏಮ್ಸ್ ಬಗ್ಗೆ. ಏಮ್ಸ್ ಇನ್ನೂ ಅವ್ರು ಶಾಂಕ್ಷನ್ ಮಾಡಲಿಲ್ಲ ನಮ್ಗೆ. ಮತ್ತು ಏನು ಮಾಡ್ತಾರೆ? MP ನಮ್ಮ ಧ್ವನಿ ಎತ್ತಬೇಕಲ್ಲ. MP ಆದಮೇಲೆ ಏನು ಮಾಡಿದ್ದಾರೆ ನಮಗೆ? ಮತ್ತು ಓಟ್ ಹೆಂಗಾರೆ ಕೊಡೋದು? ಏಮ್ಸ್ ತಪ್ಪಿಸಿದ್ರು, IIT ತಪ್ಪಿಸಿದ್ರು. ಮತ್ತು ಯಾವ ರೂಟಿಗೆ ಹೋಗಿ ನಾವು ಓಟ್ ಹಾಕಬೇಕು? ಅರವಿಂದ್ ಕೇಜ್ರಿವಾಲ್ ಹೆಲ್ತ್ ಕೊಟ್ಟಿದ್ದಾನ, ಎಜುಕೇಷನ್ ಕೊಟ್ಟಿದ್ದಾನ, ಫ್ರೀ ಬಸ್ ಕೊಟ್ಟಿದ್ದಾನ, 1000 ರೂಪಾಯಿ ಹೆಲ್ತ್ಗೆ ಕೊಡ್ತಾ ಇದ್ದಾನ ಅಲ್ಲಿ. ಕರೆಂಟ್ ಕೊಟ್ಟಿದ್ದಾನ, ಮಹಿಳೆಗೆ ರಕ್ಷೆ ಕೊಡ್ತಾ ಇದ್ದಾನ ದೆಹಲಿಯಾಗ. ಅಂಥ CMನ ತೊಗೊಂಡೋಗಿ ಒಳಗೆ ಹಾಕಿದ್ದಾನ ಪ್ರಚಾರ ಮಾಡ್ಲಿಕ್ಕೆ. ಕೈಲ ಆಗ ಬಂದರೆ ಇವರು ಗೆಲ್ಲಿಕ್ಕೆ ಆಗಲ್ಲ ಅಂತೇಳಿ. ಸರಿ, ಈಗ ಏನಾಗ್ಬೋದು? ಈಗ ಇಲ್ಲಿ ಏನಾಗುತ್ತೆ? BJP ನ ಕಾಂಗ್ರೆಸ್? 100% ಕಾಂಗ್ರೆಸ್ಸು. ಎಲ್ಲರೂ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಮಹಿಳೆಯರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಸ್ನಾಗ ಫ್ರೀ ಅಡ್ಡಾಡ್ತಾ ಇದ್ದಾರೆ, ರಾಷನ್ ಬರ್ತಾ ಇದೆ, 2000 ಜನ ದುಡ್ಡು ಬರ್ತಾ ಇದೆ. ಎಲ್ಲ ಹೆಲ್ಪ್ ಮಾಡ್ತಾರೆ ಕಾಂಗ್ರೆಸ್ಗೆ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಸರ್. ಉಮೇಶ್, ಏನಾಗುತ್ತೆ ಸರ್ ಈ ಸರಿ? ಕಾಂಗ್ರೆಸ್ BJP ನ? ಈ ಸರ್ತಿ ನೋಡ್ರಿ ಸರ್, BJP ಆಗಬೇಕು, ಮೋದಿನೇ ಬೇಕು ನಮ್ಗೆ. ಯಾಕೆ ಮೋದಿ ಬೇಕು? ದೇಶಕ್ಕಾಗಿ. ಕಾಂಗ್ರೆಸ್ ಬಂದ್ರೆ ದೇಶ ಉಳಿಯಲ್ವಾ? ಇಲ್ಲ, ನಮ್ಗೆ ದೇಶಕ್ಕಾಗಿ ಮೋದಿನೇ. ಸರಿಯಾದ ಲೀಡರ್ ಯಾರು ಇಲ್ಲ ಸರ್ ಕಾಂಗ್ರೆಸ್ನಲ್ಲಿ. ಇನ್ನು ಹೋಗ್ಬೇಕು. ಸದ್ಯಕ್ಕಂತೂ ಮೋದಿನೇ ದೇಶ. ಮೋದಿ ದೇಶ. ಏನು ಮಾಡಿದಾರಪ್ಪ ಮೋದಿ ದೇಶಕ್ಕೆ? ದೇಶಿ ಆರ್ಮಿಗೆ ಇವತ್ತು ವಿಶ್ವದಲ್ಲಿ ಮೋದಿ ಪತಾಕೆ ಹಾರಿಸಿದಾರ. ವಿಶ್ವದಲ್ಲಿ ಇವತ್ತು ಆರ್ಥಿಕತೆ ತುಂಬ ಬೆಳೆದಿದೆ, ಚೆನ್ನಾಗಿದೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಆಟೋ ಡ್ರೈವರ್ ನಾವು ಸಿಟಿ ಬಸ್ಸು ಫ್ರೀ ಮಾಡಿದಾರ. ನಮಗೆಲ್ಲ ನುಕ್ಸಾನ್ ಆಗಿದೆ. ಇವಾಗ ಅರ್ಧ ದುಡಿಮೆ ಕಡಿಮೆ ಆಗಿದೆ ನಮಗೆ. ಹಾಗಾಗಿ ನಾವು ಸಿದ್ದರಾಮಯ್ಯಗೆ ಓಟ್ ಹಾಕಿದ್ದೀವಿ ಲಾಸ್ಟ್ ಟೈಮ್. ಈ ಥರ ಮಾತ್ರ ಸಿದ್ದರಾಮಯ್ಯಗೆ ಹಾಕಲ್ಲ, BJPಗೆ ಹಾಕ್ತೀವಿ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯಗೆ ಓಟ್ ಮಾಡಿದ್ದು. ನಮ್ಗೆ ಸಿಟಿ ಬಸ್ ಎಲ್ಲ ಫ್ರೀ ಮಾಡಿ ನುಕ್ಸಾನ್ ಮಾಡಿದ್ದಾರೆ. ಹಾಗಾಗಿ ಈ ಸರ್ತಿ ಮೋದಿಗೆ. ವೀಕ್ಷಕರೇ, ನಾನೀಗ ರಾಯಚೂರಿನ ನಗರದ ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ. ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ, ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಏನು ಸರ್ ನಿಮ್ಮ ಹೆಸರು? ಬಸವರಾಜ್ ಬಾಗಲವಾಡ. ಏನು ಸರ್ ರಾಯಚೂರಲ್ಲಿ ಇಷ್ಟೊಂದು ಬಿಸಿಲೈತಿ? ಜಗ್ಗೆ ಬಿಸಿಲು ಐತ್ರಿ ಇಲ್ಲಿ. ಎಲೆಕ್ಷನ್ ನೀಟ್ ಹೆಂಗೈತಿ? ಜೋರ ಐತ್ರಿ. ಯಾರು ಗೆಲ್ಬೋದು? ನಮ್ಮ ಕುಮಾರ್ ನಾಯಕ್ ಗೆಲ್ಬೋದ್ರಿ. ಕಾಂಗ್ರೆಸ್ ಹೊಸ ಮುಖ ಅಂತ ಹೊರಗಡೆಯಿಂದ ಬಂದಾರಂತ. ಹೊಸ ಮುಖ, ಅನುಭವ ಐತೆ. ಕೆಲವು ಇಲ್ಲಿ DC ಆಗಿ ಹೋಗ್ಯಾರವರು, ಕೆಲವು ಅನುಭವ ಐತೆ. ಮುಂದೆ ಕೆಲವು ಕೆಲಸ ಮಾಡ್ಬೋದತ್ತಂತ ನಾವು ಅನಿಸಿಕೆ. ಯಾಕೆ ರಾಜಾ ಅಮರೇಶ್ವರ್ ನಾಯಕ್ ಬೇಡನ? ಅವ್ರು ಏನು ಮಾಡಿಲ್ರಿ, ನಮ್ಮ ಹಳ್ಳಿಗಳಲ್ಲಿ ಬಂದಿಲ್ಲ, ಬೆಟ್ಟೆಗೆಲ್ಲ ಏನು ಮಾಡಿಲ್ಲ ಅವರು. ಅದಕ್ಕೆ ಇವ್ರನ್ನ ಆಯ್ಕೆ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಈಗ ಮೋದಿ ಅವರು ಪ್ರಧಾನಿ ಆಗ್ಬೇಕಾ ಬೇಡವಾ? ನಮ್ಗೇನು ರಾಹುಲ್ ಗಾಂಧಿ ಆದ್ರೆ ಬೆಸ್ಟ್ ಅಂತ ನಾವು ಕೈಸೀವ್ರಿ. ಯಾಕೆ ಮೋದಿ ಆಗ್ಬೇಡ? ಬೇಡ್ರಿ, ಅವ್ರು ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ. ಉದ್ಯೋಗ ಹುಡುಗರಿಗೆ ಕೊಡ್ತು ಅಂದ್ರೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅವರು.
ಅದಕ್ಕೆಂದೇ ನಮ್ಗೆ ಇವ್ರು ರಾಹುಲ್ ಗಾಂಧಿ ಅವರು ಆದ್ರೆ ಬೆಸ್ಟ್ ಅಂತ ನಾವು ಅನ್ಕೊಂತೀವಿ ರೀ. ಓಕೆ ಏನ್ ಸರ್ ನಿಮ್ಮ ಹೆಸರು? ಮುನ್ನೂರು ಸಾಲ ಏನಾಗ್ಬೋದು ಸರಿ ಸರಿ ಯಾರು ಗೆಲ್ಬೋದು, ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಚಲೋ ಕೆಲಸ ಮಾಡ್ಯದ, ಎಲ್ಲ 5 ಗ್ಯಾರಂಟಿ ಕೊಟ್ಟದ, ಎಲ್ಲ ಚಲೋ ಕೆಲಸ ಮಾಡ್ಕೊಂಡು ಗ್ಯಾರಂಟಿಯಿಂದ ಬಾಳ ಬಸ್ ಎಲ್ಲ ಗದ್ಲಾಗತ್ತವಂತ. ಏನಾಗಿಲ್ಲ, ಚಲೋ ಅದ ಎಲ್ಲರಿಗೆ ಹೋಗಾಕ ಬರಾಕ ಅನುಕೂಲ ಆಗಕ ಎಲ್ಲ ಆಗಕತ್ತದ, ಎಲ್ಲ ಚಲೋ ನಡೆದ. ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಬೇಡನೇ ಬೇಡ, ಯಾಕೆ ಬೇಡ. ಬಿಜೆಪಿ ಏನು ಮಾಡ್ಯಾರ ನೋಡಿ, ಎಲ್ಲ ಮಾರ್ಕೊಂಡು ತಿಂದ್ಬಿಟ್ರೆ ಎಕಡೆ ಎಲ್ಲ ಕಂಪ್ನಿಗಳು ಎಲ್ಲ ಬಂದು ಬಡವ್ರಿಗೆ ಏನಾಗ್ಯದ ಹೇಳ್ರಿ? ಎಲ್ಲ ಶ್ರೀಮಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಎಲ್ಲ ಆಗ್ಯದ, ಬಡವ್ರಿಗೆ ಏನಾಗ್ಯದ? ಯಾಕೆ ಈ ಗ್ಯಾರಂಟಿಯಿಂದ ಏನೋ ಆರ್ಥಿಕತೆ ಕುಗ್ತಾ ಇದೆ, ಬೇರೆ ಕೆಲಸಗಳಾಗ್ತಾ ಇಲ್ಲ. ಎಲ್ಲ ಚಲೋ ನಡೆದ ನೋಡ್ರಿ, ಎಲ್ಲ ಹೆಣ್ಮಕ್ಳು ಹೋಗಾಕ ಬರಾಕ ಬಸ್ ಅನುಕೂಲ ಗಿನ್ಕೂಲ ಎಲ್ಲ ಚಲೋ ನಡೆದ. ರಾಯಚೂರು ಅಭಿವೃದ್ಧಿ ಆಗೈತಾ? ಆಗ್ಯದ ಸರ್, ಆಗೈತೆ. ಆಗ್ಯದ. ರಾಜಾ ಅಮರೇಶ್ವರ್ ನಾಯಕ್ ಕೆಲಸ ಮಾಡಿದಾರ? ಏನು ಮಾಡಿಲ್ಲ ಸರ್, ಅವ್ರದ್ದು ಮುಖನೇ ಇಲ್ಲ, ತೋರಿಸಿಲ್ಲ ಅವ್ರು. ಈ ಸರಿನೂ ಅವರೇ ನಿಂತಾರ? ನಿಂತಾರಲ್ರಿ. ಗೆಲ್ಲಲ್ಲ ಹಂಗತ್ರ? ರಾಯಚೂರು ಗ್ಯಾರಂಟಿ ಕಾಂಗ್ರೆಸ್. ಏನ್ ನಿಮ್ಮ ಹೆಸರು? ಬಾಬು. ಏನಾಗ್ಬೋದ್ರಿ ಈ ಸರಿ, ಬಿಜೆಪಿ ಬರುತ್ತೋ ಕಾಂಗ್ರೆಸ್ ಬರುತ್ತೋ? ಬಿಜೆಪಿ ಬರ್ತದೆ ನೋಡ್ರಿ. ಬಿಜೆಪಿ ಹೆಂಗ್ ಹೇಳ್ತೀರಿ ನೀವು? ಹೇಳ್ತೀವಿ. ಕಾಂಗ್ರೆಸ್ ಯಾಕೆ ಬರಲ್ಲ? ಕಾಂಗ್ರೆಸ್ ಇಂದ ಇದೆ, ಕೆಲಸ ಮಾಡಿಲ್ಲ ಅವರು, ಕೆಲಸ ಮಾಡಿಲ್ಲ ಅವರು. ರಾಜಾ ಅಮರೇಶ್ವರ್ ನಾಯಕ್ ಕೆಲಸ ಮಾಡಾರ? ಬಿಜೆಪಿ ಮೋದಿ ಅವ್ರ ಕೆಲಸ ಮಾಡಿದ್ರು. ಮೋದಿ ಯಾಕೆ ಮೋದಿ? ಯಾಕೆ? ಯಾಕಂದ್ರೆ ಎಲ್ಲ ಇದಾಗ ಇಂಪ್ರೂವ್ ಆಗಿದೆ ಇವಾಗ ಜನರಿಗೆ ಅವ್ರಿಗೆ ಅಷ್ಟೇ. ಇನ್ನು ಕಾಂಗ್ರೆಸ್ದವರು ಅಷ್ಟು ದಿನ ಇದ್ದು ಏನು ಕಾಣಲಿಲ್ಲ, ಇವಾಗ ಜನರಿಗೆ ಕಾಣ್ಬಿಟ್ಟದ. ಈ ಕಾಂಗ್ರೆಸ್ನವ್ರು ಬಸ್ ಫ್ರೀ ಬಿಟ್ಟಾರ, 2,000 ಹಣ ಕೊಡತ್ತಾರ ಹೆಣ್ಮಕ್ಳು. ಮೊನ್ನೆ ರೀ 1964 ನಾವು ಇದು ಮಾಡಿ ಒಂದು ಕೆಲಸ ಮಾಡಿಲ್ಲ. ಮೊನ್ನೆ ಇದು ಮಾಡ್ಯಾರ, ಈ ವರ್ಷ ಸಿದ್ದರಾಮಯ್ಯ ಮಾಡ್ಯಾನದು. 2,000 ಕೊಟ್ಟನ, ರೊಕ್ಕ ಕೊಟ್ಟ ಸಲುವಾಗಿ ಬಂದ್ಬಿಟ್ಟ ನಿಮ್ಗೆ. ಹಾಂ. ಸೊ ಏನು ನಿಮ್ದು ಓಟ್ ಬಿಜೆಪಿಗೆ? ಹೌದು, ಬಿಜೆಪಿ. ಓಕೆ. ಏನು ನಿಮ್ಮ ಹೆಸರು? ಕೃಷ್ಣಪ್ಪ. ಈ ಸರಿ ಯಾರು, ಕಾಂಗ್ರೆಸ್ ಬಿಜೆಪಿನೋ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕುಮಾರ್ ನಾಯ್ಕ್. ಅದೇ ಯಾಕೆ ಅವ್ರು ಯಾಕೆ? ಅವರು ಮೊದಲಿನಿಂದ ಹಿಡ್ಕೊಂಡಿವಿ ನಾವು. ಯಾವ್ದು ಕಾಂಗ್ರೆಸ್ ಯಾಕೆ ಬಿಜೆಪಿ ಬರೋದು ಬೇಡ? ಮತ್ತು ಮೊದಲಿನಿಂದ ಕಾಂಗ್ರೆಸ್ಗೆ ಅಲ್ಲ, ಈಗ ಬಿಜೆಪಿ ಬರೋದು ಬೇಡ? ಬಿಜೆಪಿ ಅಂತ ಹೇಳಕ್ಕೆ ಆಗಲ್ಲ, ಎರಡು ಹೇಳ್ಬೇಕಂದ್ರೆ ಆಗಲ್ಲ. ನಾವು ಇದ್ದಿದ್ದು ಹೇಳ್ಬೇಕಂದ್ರೆ ಬಿಜೆಪಿ ಹೇಳು, ಕಾಂಗ್ರೆಸ್ ಹೇಳಂದ್ರೆ ಆಗಲ್ಲ. ಯಾವುದೋ ಒಂದು ಹೇಳಿವೆ ಆಗೈತಿ. ಅಷ್ಟೇ. ಏನು ನಿಮ್ಮ ಹೆಸರು? ಅಂಬರೀಶ್. ಏನಾಗ್ಬೋದ್ರಿ ಈ ಸರಿ? ಮೋದಿ ಗೆಲ್ತಾನ್ರಿ. ಮೋದಿ ಪಕ್ಕ. ಯಾಕ್ರಿ? ಮೋದಿ ಬಂದ್ರೆ ಸ್ವಲ್ಪ ದೇಶ ಸುರಕ್ಷವಾಗಿರ್ತದ, ಜನತೆಗೆ ಎಲ್ಲ ಸ್ವಲ್ಪ ನೆಮ್ಮದಿ ಇರ್ತದೆ. ಕಾಂಗ್ರೆಸ್ ಬಂದ್ರೆ ಹಾಳು ಮಾಡಿರಲ್ಲ ಈಗೆಲ್ಲ. ಬಸ್ ಫ್ರೀ ಫುಡ್ ಎಲ್ಲ ಫ್ರೀ ಫುಡ್ಗೆ ಎಲ್ಲ ಹಾಳು ಮಾಡಿಬಿಡ್ರಿ. ಈಗೆಲ್ಲ ಜಗತ್ತಿನೆಲ್ಲ ಹಾಳಾಗಿ ಹೋಗ್ಯದ. ಏನು ಉಳ್ದದ್ರ? ಹೆಣ್ಮಕ್ಳಿಗೆಲ್ಲ ಎಷ್ಟು ಹೆಲ್ಪ್ ಏನಾಗ್ಯದ ಅಲ್ಲ, ಉಳ್ದವ್ರು ಸಾಯಿಂದೆ. ಉಳ್ದವ್ರು ಸಾಯ್ಬೇಕಾ? ಎಲ್ಲರೂ ಬದುಕಬೇಕಿಲ್ಲ, ಎಲ್ಲರೂ ಬದುಕ ಸಲಹೆ ಮಾಡಿದ್ದಲ್ಲ, ಹೌದಲ್ಲ? ರಾಜಕೀಯ ಯಾರು ಬದುಕತ್ತಾರೆ? ಯಾರಿಗೆ ಅದು? ಈಗ 2,000 ಕೊಡತ್ತಾರ, ಅದು ಒಳ್ಳೇದಲ್ಲ. ಮತ್ತೆ ಗಂಡು ಮಕ್ಳಿಗೆ ಏನು ಕೊಟ್ರ? ಪಾಪ ಮಾಡ್ಯಾರ ಅವರು. ಹೇಳ್ಬೇಕು ನೀವು. ಅವ್ರೇನು ಪಾಪ ಮಾಡ್ಯಾರ? ಗಂಡು ಮಕ್ಳಿಗೆ ಏನಿಲ್ಲ. ಸರಿ, ಮೋದಿ ಬಂದ್ರೆ ಏನು ಮಾಡ್ತಾರಪ್ಪ? ಮೋದಿ ಬಂದರೆ ಅವ್ರು ದೇಶವನ್ನು ಸುರಕ್ಷಿತವಾಗಿರ್ತಾರ. ಅವರು ಸ್ವಲ್ಪ ರಾಜಕೀಯನ ಒಂದು ಅವ್ರ ಹಿಡಿತದಲ್ಲಿ ಸಾಧಿಸ್ತಾರೆ, ಸುರಕ್ಷತೆ ಇರುತ್ತೆ ದೇಶದ. ಏನು ನಿಮ್ಮ ಹೆಸರು? ನಾಗಪ್ಪ. ಏನಾಗ್ಬೋದು ಈ ಸರಿ ಎಲೆಕ್ಷನ್? ನೋಡ್ರಿ, ಇವಾಗ ಆ ಕಡೆ ಐತ್ರಿ, ಈ ಕಡೆ ಜನ ಇವಾಗ ಹಂಗಂತ ಹೇಳ್ತಾರೆ. ನಿಮ್ಮ ಮನಸ್ಸೊಳಗೆ ಯಾರದಾರ? ನಮ್ಮದು ಮೋದಿ ಸರ್ಕಾರ ಐತಿ. ಮೋದಿ ಯಾಕೆ ಮೋದಿ? ಮತ್ತು ಅವ್ರು ಸಹಾಯ ಮಾಡಿದ್ದು, ಅವ್ರು ಮಾತಾಡಿದ ಬಗ್ಗೆ ಮತ್ತು ಅವರೇ ಗೆಲ್ಲಿಬೋದು ಅಂತ ನಾನು ಅನಿಸ್ತದೆ. ಇಲ್ಲಿ ಅಮರೇಶ್ವರ್ ನಾಯಕ್ MP ಅಲ್ವಾ, ಕೆಲಸ ಮಾಡಿದಾರ? ನಮ್ಗೆ ಒಟ್ಟು ನಾವು ತಿರುಗಿಡೋದು ಕಮ್ಮಿ ರೀ. ನಾವು ನಮ್ಮ ಮನೆ ಒಂದು ಕೆಲಸ ಏನೋ ನಾವೇನು ಬಟ್ ಮೋದಿ ಮುಖ ನೋಡಿ ಓಟ್ ಮಾಡ್ತೀರಿ ಬಿಜೆಪಿಗೆ? ಮತ್ತು ನಾವು ಇಷ್ಟು ದಿವಸ ಕಾಂಗ್ರೆಸ್ಗೆ ಮಾಡ್ಕೊಂತ ಬಂದಿರಿ. ಮತ್ತು ಕಾಂಗ್ರೆಸ್ನವ್ರು ಚಲೋ ಮಾಡಿಲ್ಲ? ಮತ್ತು ಮಾಡ್ಯಾರ, ಮತ್ತು ಕಾಂಗ್ರೆಸ್ ಅವರು ಮಾಡ್ತಾರೆ, ಇವರು ಮೋದಿ ಅವರು ಮಾಡ್ತಾರೆ. ನಮ್ಗೆ ಸಹಾಯ ಆಗಿದ್ದು ಕಾಂಗ್ರೆಸ್ ಯಾವತ್ತಿಗೆ ನಾವು ಕೈ ಚಿನ್ನ ಬಿಟ್ಟಿಲ್ಲ. ನಾವು ಯಾವ್ದಕ್ಕೂ ಹೋದ್ರೂ ಬರೀ ಕೈಗೆ ಹಾಕ್ತೀವಿ. ನಾವು ಯಾವತ್ತಿಗೆ ಬಿಜೆಪಿ ಮಾಡಿದಲ್ಲ. ಮತ್ತು ಈ ಸಾರಿ ಮತ್ತು ಅವರು ಅಂತಾರೆ, ಇವರು ಅಂತಾರೆ. ನೀವು ಬಿಜೆಪಿಗೆ ಮಾಡ್ಬೇಕು ಅನ್ಕೊಂಡ್ರಿ? ನಾವು ಏನು ಹಾಕಿರಿ, ಯಾರು ಹೇಳ್ತಾರ ಅವ್ರಿಗೆ ಕೇಳ್ತೀವಿ ನಾವು. ಅಷ್ಟ ಯಾರು ಏನಂತಾರೆ ಅವ್ರು ಅಂತ. ಏನು ಸರ್ ನಿಮ್ಮ ಹೆಸರು? ಶೇಖರಪ್ಪ. ಏನು ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಕೆಲಸ. ಯಾರು ಬರ್ಬೇಕು ಸರಿ? ಬಿಜೆಪಿ ಬರ್ಬೇಕು, ಕಾಂಗ್ರೆಸ್ ಬರ್ಬೇಕು? ಅದು ಹೇಳ್ಬೇಡ, ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಬರುತ್ತಾ? ಪಕ್ಕ ಬರ್ತದೆ. ಹೆಂಗೆ ಹೇಳ್ತೀರಿ? ನಮಗೆಲ್ಲ ಯಾದಗಿರಿ, ಗುಲ್ಬರ್ಗ, ರಾಯಚೂರು ಅವೆಲ್ಲ ಇದಲ್ಲ. ಈಗ ಏನು ಹೆಲ್ಪ್ ಮಾಡ್ಯಾರ ನಿಮ್ಗೆ ಅವ್ರ? ಹೆಲ್ಪ್ ಮಾಡ್ಲಿ ಬಿಡಲ್ಲ, ಸಂಬಂಧ ಇಲ್ಲ. ಮತ್ತು ಬಿಜೆಪಿ ಅವರು? ಬಿಜೆಪಿ ಕಡಿಮೆ ಬರ್ತದೆ. ಕಡಿಮೆ. ಹೆಂಗೆ ಹೇಳ್ತೀರಿ ನೀವು?
ಹೆಂಗೆ ಏನ ಈಗ ಮೋದಿನೋ ಸಿದ್ದರಾಮಯ್ಯನೋ? ಸಿದ್ದರಾಮಯ್ಯ ಇರೋದ್ರಿ. ಸಿದ್ದರಾಮಯ್ಯ. ಮೋದಿ ಬೇಡ? ಅಲ್ಲ ಅವು ಇನ್ನು ಸೀಟ್ ನಮಗೆ ಕರ್ನಾಟಕ ಬರೋದೇ ಇದು ಏನು ಕಾಂಗ್ರೆಸ್ ಬರ್ತದೆ ಕರ್ನಾಟಕ. ಹೌದಾ? ಹ್ಞೂ ನಿಮಗೆ ಕಾಂಗ್ರೆಸ್ ಇಷ್ಟ? ನಮಗೆ ಮೊದಲಿದ್ದು ಇಷ್ಟ ಕಾಂಗ್ರೆಸ್. ಬಿಜೆಪಿ ಬೇಡನಾ? ಬಿಜೆಪಿ ಬರಂಗೆ ಬರ್ತದೆ, ಕಡಿಮೆ ಸೀಟು ಬರ್ತದೆ. ಕಾಂಗ್ರೆಸ್ದವ್ರ ಅನ್ನ ಪುಣ್ಯಾತ್ಮರು ಎಲ್ಲ ಒಟ್ಟು ಮಾಡ್ಯಾರ. ಮತ್ತೆ ಬಸ್ ಫ್ರೀ ಮಾಡ್ಯಾನ, ಪಾಪ ರೊಕ್ಕ ಹಾಕ್ತಾನ ಏನ್ರಿ, ಎಲ್ಲ ಒಟ್ಟು ಸಹಾಯ ಮಾಡ್ತಾರ. ಮತ್ತೆ ಎಲ್ಲ ಬರತ್ತೆ ನಿಮಗೆ 2000 ಬರ್ತಾವ್ರಿ. ಮತ್ತೆ ಪಾಪ ಹಾಕ್ಯಾನ ಪುಣ್ಯಾತ್ಮ. ನಮ್ಗ ಅದ ಏನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕ್ತಾರ ಯಾಕೆ? ಎಲ್ಲಾರು. ಅದ ಯಾಕೆ ಯಾಕೆ ಸಹಾಯ ಐತ್ರಿ ಹೆಣ್ಮಕ್ಳಿಗೆ, ಎಲ್ಲ ಜನಗಳಿಗೆಲ್ಲ ಸಹಾಯ ಐತೆ, ಅದಕ್ಕೆ ಹಾಕ್ತಿವಿ. ಮತ್ತೆ ಯಾಕೆ ಮೋದಿ ಏನು ಮಾಡಿಲ್ಲ ನಿಮಗೆ? ಮೋದಿ ಏನು ಮಾಡ್ಯಾನ ಏನಿಲ್ಲ, ಏನು ಮಾಡಿಲ್ಲ ಮೋದಿ. ಮತ್ತೆ ನಾವು ಇದೇ ಕಾಂಗ್ರೆಸ್ದವ್ರು, ನಾವು ಅವಾಗ್ಲಿಂತ ಅಷ್ಟೇ ಕಾಂಗ್ರೆಸ್ಗೆ ಹಾಕ್ತವ್ರು. ಆಯ್ತು, ಥ್ಯಾಂಕ್ಸ್. ವೀಕ್ಷಕರ ನೋಡಿದ್ರಲ್ಲ, ಇದು ರಾಯಚೂರು ನಗರದ ಮತದಾರರ ಅಭಿಪ್ರಾಯ. ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಏನಿದೆ ಬಿಜೆಪಿ ಎಂ ಪಿ ಇದಾರಲ್ಲ ರಾಜಾ ಅಮರೇಶ್ವರ್ ನಾಯಕ್, ಅವರು ಎಂ ಪಿ ಆಗಿದ್ರು ಕೂಡ ಅವ್ರ ಮುಖಾನೇ ನೋಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ ನಾವು ಕಾಂಗ್ರೆಸ್ಗೇನೆ ವೋಟ್ ಮಾಡ್ತೀವಿ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.